ಸಮುದಾಯದ ಮೊದಲ ನಟಿ ನಾನೇ ಹೀಗಂತ ಹೇಳಿಕೆಯನ್ನು ಕೊಟ್ಟು ಮತ್ತೆ ವಿವಾದವನ್ನು ಹುಟ್ಟಿಸಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಪದೇ ಪದೇ ವಿವಾದಗಳಿಗೆ ತಮ್ಮ ಹೇಳಿಕೆಗಳಿಂದಲೇ ವಿವಾದಗಳಿಗೆ ಒಳಗಾಗ್ತಾ ಇದ್ದಾರೆ. ಅನೇಕ ವಿವಾದಗಳನ್ನ ತಮ್ಮ ಹೇಳಿಕೆಯ ಕಾರಣದಿಂದಾಗಿ ವಿವಾದಕ್ಕೆ ಅವರು ಗುರಿಯಾಗಿದ್ದಾರೆ. ಈಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡವ ಸಮುದಾಯದ ಮೊದಲ ನಟಿ ನಾನೇ ಅಂತ ಹೇಳಿದ್ದಾರೆ. ನನಗಿಂತ ಮೊದಲು ಯಾರೂ ಕೂಡ ಸಿನಿಮಾಗೆ ಬಂದಿರಲಿಲ್ಲ. ಮತ್ತೆ ವಿವಾದದ ಸುಳಿಯಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಇಂಡಸ್ಟ್ರಿಗೆ ಬಂದ ಮೊದಲ ಕೊಡವ ನಟಿ ಅಂತ ರಶ್ಮಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಮಾತಿಗೆ ನೆಟ್ಟಿಗರು ಈಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕೊಡವ ಸಮುದಾಯದಿಂದ ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ತಾರೆಯರು ಚಲನಚಿತ್ರದ ಮೂಲಕ ಛಾಪನ್ನು ಮೂಡಿಸಿದವರಿದ್ದಾರೆ. ಅನೇಕ ಲೆಜೆಂಡರಿ ನಟಿಯರು ಬಂದಿದ್ದಾರೆ ಕೊಡಗಿನಿಂದ. ಸೊ ಈಗ ರಶ್ಮಿಕಾ ಮಂದಣ್ಣ ಅವರು ನೀಡಿರುವಂತಹ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ರಶ್ಮಿಕಾ ಮಂದಣ್ಣ ಅವರು ನೀಡಿರುವಂತಹ ಈ ಹೇಳಿಕೆ ಏನನ್ಸುತ್ತೆ? ಅಂದ್ರೆ ಯಾವ ಕಾರಣ ಅರಿವಿಲ್ಲದೆ ಹೇಳಿರುವಂತ ಹೇಳಿಕೆನ ಇದು, ಅಥವಾ ಬಾಲಿವುಡ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿರುವಂತ ಹೇಳಿಕೆನ? ಏನ್ ಹೇಳ್ಬೋದು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಜಯ್? ಮಧುಕರ್, ರಶ್ಮಿಕಾ ಅವರ ಮಾತನ್ನ ಕೇಳಿದ್ರೆ ಅಥವಾ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಏನು ಹೇಳಬೇಕು ಗೊತ್ತಾಗ. ಯಾಕಂದ್ರೆ ಒಂದು ರೀತಿ ನಗುವರ ರೀತಿಯಾಗಿ ಅವರೊಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇಂಡಸ್ಟ್ರಿಯ ಬಗ್ಗೆ, ಯಾರ್ಯಾರು ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡಿ ಹೋಗಿದ್ದಾರೆ ಮತ್ತು ಯಾರು ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನೋದು. ರಶ್ಮಿಕಾ ಅವರು ಹೇಳ್ತಾರೆ, ನಾನು ಕೊಡವ ಸಮುದಾಯದಿಂದ ಬಂದಂತಹ ಏಕೈಕ ನಟಿ ನಾನು ಒಬ್ಬಳೇ ಅನ್ನುವಂಥ ಮಾತನ್ನು. ಹಿಂದೆ ಇತಿಹಾಸವನ್ನು ತೆಗೆದು ನೋಡ್ತಾ ಹೋದರೆ ಅಥವಾ ಈಗಲೂ ಕೂಡ ಪ್ರಚಲಿತವಾಗಿ ನೋಡ್ತಾ ಹೋದರೆ ಹಲವಾರು ಜನ ನಟಿಯರು ಕೊಡಗಿನಿಂದ ಬಂದಂಥ ಕೂರ್ಗ ನಟಿಯರು ಸುಮಾರು ಜನ ಇದ್ದಾರೆ. ಅದರಲ್ಲೂ ಕೂಡ ನಟಿ ಪ್ರೇಮ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೆರೆದಂಥವ್ರು. ಅದ್ರ ಜೊತೆಗೆ ಬೇರೆ ಭಾಷೆಯಲ್ಲಿ ಕೂಡ ಪ್ರೇಮ ಅವರು ದೊಡ್ಡ ಹೆಸರು ಮಾಡಿದಂಥವ್ರು. ಮೊದಲಿಗೆ ಸಿಗ್ತಾರೆ ನಮಗೆ. ಅವರು ಮಲಯಾಳಂ, ತೆಲುಗು ಮತ್ತು ತಮಿಳ್, ಕನ್ನಡ ಹೀಗೆ ಬಹುಭಾಷಾ ನಟಿಯಾಗಿ ಪ್ರೇಮ ಅವರು ಕೂರ್ಗಿನಿಂದ ಬಂದಂಥ ನಟಿಯಾಗಿ ಮೆರೆದು ಇಂಡಸ್ಟ್ರಿಯನ್ನು ಆಳದಂಥ ಒಬ್ಬ ದೊಡ್ಡ ನಟಿ ಪ್ರೇಮ ಅವರು. ಅದಾದ ನಂತರ ಡೈಸಿ ಭೂಪಣ್ಣವರು ಇವತ್ತು ಕೂಡ ಆಕ್ಟಿವ್ ಆಗಿದ್ದಾರೆ. ಜೊತೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಬೇರೆ ಭಾಷೆಯಲ್ಲೂ ಕೂಡ ಅವರು ಸಿನಿಮಾಗಳನ್ನ ಮಾಡಿದ್ದಾರೆ, ಹಿಂದಿಯಲ್ಲೂ ಕೂಡ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಕೂಡ ಕೊಡಗಿನಿಂದ ಬಂದಂಥ ನಟಿ. ಹಾಗೆ ನಿಧಿ ಸುಬ್ಬಯ್ಯ ಅವರು, ಹೀಗೆ ಹರ್ಷಿಕಾ ಪುಣಚರು, ಹಾಗೆ ಸಾಕಷ್ಟು ಜನ ನಟಿಯರು ಈ ಲಿಸ್ಟಲ್ಲಿ ಸಿಗ್ತಾ ಹೋಗ್ತಾರೆ. ರಶ್ಮಿಕಾ ಮಂದಣ್ಣ ಅವರು ಒಂದೊಂದು ಸಿನಿಮಾ ಬಂದಾಗಲೂ ಕೂಡ ಒಂದೊಂದು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನ ಕೊಡುವಂಥದ್ದು ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅನುಮಾನ ಕಾಡ್ತಾ ಹೋಗ್ತದೆ. ಯಾಕಂದ್ರೆ ಈ ಹಿಂದೆ ಹೈದರಾಬಾದ್ನಿಂದ ಬಂದಂಥವಳು ನಾನು ಅನ್ನೋ ಮಾತನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಈ ಸ್ಟೇಟ್ಮೆಂಟ್ ವಿರುದ್ಧವಾಗಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಅವರ ವಿರುದ್ಧವಾಗಿ ಪ್ರೊಟೆಸ್ಟ್ಗಳು ನಡೆದು, ಜೊತೆಗೆ ಅವರ ಫೋಟೋಗಳಿಗೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಿದ್ರು. ಆನಂತರ ಇಲ್ಲ, ನಾನು ಚೆನ್ನೈನಿಂದ ಕೂಡ ನನಗೆ ಲಿಂಕ್ ಇದೆ, ಚೆನ್ನೈನಿಂದ ಬಂದವಳು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ರಶ್ಮಿಕಾ ಮಂದಣ್ಣ ನಾನು ಕೊಡಗಿನಿಂದ ಬಂದಂಥ ಏಕೈಕ ನಟಿ ಯಾರೂ ಕೂಡ ಇಲ್ಲ, ನನಗೆ ನನ್ನ ಜ್ಞಾನಕ್ಕೆ ಗೊತ್ತಿರುವ ಹಾಗೆ ಯಾರು ಕೂಡ ಬಂದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ರೀತಿಯಂತ ಒಂದು ಹಾಸ್ಯಾಸ್ಪದ ಹೇಳಿಕೆಗಳನ್ನ ಕೊಡ್ತಾ ರಶ್ಮಿಕಾ ಮಂದಣ್ಣ ಅವರು ಎಲ್ಲೋ ಒಂದ್ ಕಡೆ ಅವ್ರ ಇಮೇಜ್ನು ಕೂಡ ಡ್ಯಾಮೇಜ್ ಮಾಡ್ಕೊಳ್ತಾ ಹೋಗ್ತಾರ ಕರ್ನಾಟಕದಲ್ಲಿ ಅನ್ನೋ ರೀತಿ ಪ್ರಶ್ನೆ ಮೂಡುತ್ತೆ ಮಧುಕರ್. ವಿಜೇಂದ್ರ, ರಶ್ಮಿಕಾ ಮಂದಣ್ಣ ಅವರು ಈ ಹಿಂದಿನ ಕೂಡ ಮಾತಾಡಿದ್ರೆ ಸಾಕು ಏನಾದ್ರೂ ಒಂದು ವಿವಾದ ಅನ್ನುವಂಥ ಒಂದು ಮಟ್ಟಕ್ಕೆ ಹೋಗಿದೆ. ಈಗ ಮತ್ತೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟು ವಿವಾದಕ್ಕೆ ಕಾರಣ ಆಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ಸ್ ಬರ್ತಾ ಇದೆ ಅಂತ? ಖಂಡಿತ ರಶ್ಮಿಕಾ ಮಂದಣ್ಣ ಅವರ ಹೇಳಿಕೆಗಳನ್ನ, ಸ್ಟೇಟ್ಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಹೋದಾಗ ಒಂದು ಹಾಸ್ಯಾಸ್ಪದವಾದ ರೀತಿ ಅವರನ್ನ ಬಿಂಬಿಸ್ತಾ ಹೋಗ್ತಿದ್ದಾರೆ ಜನಗಳು ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ರಶ್ಮಿಕಾ ಮಂದಣ್ಣನಿಗೆ ಬುದ್ಧಿ ಇದೆಯೋ ಇಲ್ಲದೇನೆ ಹೇಳ್ತಿದ್ರು, ಅಥವಾ ಇಂಡಸ್ಟ್ರಿ ಬಗ್ಗೆ ತಿಳಿದೇನೆ ಇಲ್ಲದೆ ಹೇಳ್ತಿದಾರೋ ಗೊತ್ತಿಲ್ಲ. ಈ ರೀತಿಯ ಹೇಳಿಕೆಗಳು ಯಾಕೆ ಕೊಡ್ತಾರೆ ಅನ್ನೋ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಿದ್ದಾರೆ. ಜೊತೆಗೆ ರಶ್ಮಿಕಾ ಮಂದಣ್ಣನಿಗೆ ನಿಮಗೆ ಕರ್ನಾಟಕನೇ ಮೂಲ, ನೀವು 2016ರಲ್ಲಿ ಈ ಸಿನಿಮಾ ರಂಗಕ್ಕೆ ಬಂದಂಥವ್ರು, ಸುಮಾರು 4 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದಿರಿ. ಈಗ 2020 ಸುಮಾರು 9 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಗ್ರೇಟ್ ಫ್ಯೂಚರ್ ಕೂಡ ಸಿನಿಮಾ ರಂಗದಲ್ಲಿ ಇದೆ, ಹಲವಾರು ಸಿನಿಮಾಗಳು ಮಾಡ್ತಾ ಇದ್ದೀರಿ. ಆದರೆ ಬಂದಂತ ಮೂಲ ಬೇರನ್ನ ಮರೆತು ರಶ್ಮಿಕಾ ಮಂದಣ್ಣ ಬೇಕಂತಲೇ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರ ಅಂತೇಳಿ ಅವರನ್ನ ಹಾಸ್ಯಾಸ್ಪದವಾಗಿ ತೋರಿಸೋ ರೀತಿಯಲ್ಲಿ ಕೂಡ ಸೋಷಿಯಲ್ ಮೀಡಿಯಾಗಳು ನಾನು ನೋಡಬಹುದು. ಅಂದ ರೀತಿ ರಶ್ಮಿಕಾ ಮಂದಣ್ಣ ಅವ್ರ ಇಮೇಜ್ ಅನ್ನು ಅವರಾಗೇನೆ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಡೋ ಮೂಲಕ ಡ್ಯಾಮೇಜ್ ಅನ್ನ ಮಾಡ್ಕೊಳ್ತಾ ಹೋಗ್ತಿದೆ ಅಂತಾನೆ ಹೇಳ್ಬೋದು ಮಧುಕರ್. ವಿಜಯ್, ಅಂದ್ರೆ ಕರ್ನಾಟಕದಲ್ಲಿ ಒಂದು ರೀತಿ ಅಂದ್ರೆ ಬೇರೆ ಭಾಷೆಗಳಲ್ಲಿ ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿನ ಅಂದ್ರೆ ಆ ಕೊಡಗಿನಿಂದ ಬಂದಿರುವಂತಹ ಈಗಾಗಲೇ ನೀವು ಹೇಳಿದ್ರಿ ಪ್ರೇಮ ಅವರ ರೀತಿಯ ಒಂದು ಲೆಜೆಂಡರಿ ಆಕ್ಟ್ರೆಸ್ಗಳು ಕೂಡ ಅಲ್ಲಿಂದ ಬಂದಿದ್ದಾರೆ. ಅನೇಕ ಮಂದಿ ಆಕ್ಟ್ರೆಸ್ಗಳು ಕೂರ್ಗ್ ಸಮಾಜದಿಂದ ಬಂದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸೊ ಆ ಒಂದು ದಿಗ್ಗಜ ನಟಿಯರಿಗೆ ಮಾಡುವಂತಹ ಒಂದು ಅವಮಾನದ ರೀತಿಯಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ.
ಖಂಡಿತವಾಗೂ ಕೆಲವು ನಟಿಯರು ಕೂಡ ಇದ್ರ ಬಗ್ಗೆ ಕೊಡವ ನಟಿಯರು ನಾವು ಕೂಡ ಸಿನಿಮಾಗಳನ್ನ ಮಾಡಿದ್ವಿ, ನಮ್ಗೇನು ಹೆಸರಿಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಕೂಡ ಇದೆ. ಯಾಕಂದ್ರೆ ಅವರು ಸಿನಿಮಾ ನಟಿಯರು ಆಗಿದ್ದ ಹೌದು, ಕನ್ನಡದಲ್ಲಿ ದೊಡ್ಡ ದೊಡ್ಡ ಹೆಸರನ್ನ ಮಾಡಿದ್ದಾರೆ, ಬೇರೆ ಭಾಷೆಯಲ್ಲೂ ಕೂಡ ದೊಡ್ಡದಾಗಿ ಕೊಡವ ಸಮುದಾಯದಿಂದ ಬಂದಂಥ ಹೀರೋಯಿನ್ಗಳು ಮಿಂಚಿದ್ದಾರೆ. ಅಂದ್ರೆ ಬೆರಳೆಣಿಕೆಯಷ್ಟು ಹೀರೋಯಿನ್ಗಳು ಇರಬಹುದು ಕೊಡವ ಸಮುದಾಯದಿಂದ ಬಂದಂಥವ್ರು, ಆದ್ರೆ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿ ಅವರದೇ ಆದಂಥ ಚಾಪನ್ನು ಮೂಡಿಸುವುದಂತೂ ಇದ್ದಾರೆ. ರಶ್ಮಿಕಾ ಮಂದಣ್ಣ ವಿಚಾರಕ್ಕೆ ಬಂತಂತಂದ್ರೆ, ರಶ್ಮಿಕಾ ಮಂದಣ್ಣ ಇವತ್ತು ಇಂಡಿಯಾದ ನಂಬರ್ 1 ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಾಲಿವುಡ್ ಅಲ್ಲಿ ಎಸ್ಪೆಷಲಿ ರಶ್ಮಿಕಾಗೆ ದೊಡ್ಡ ಮಟ್ಟದ ಒಂದು ಮಣೆ ಹಾಕ್ತಾರೆ, ಅಲ್ಲಿನ ಅವರಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ತೆಲುಗು ಚಿತ್ರರಂಗದಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಬರ್ತಾ ಇದೆ. ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವರೇ ಮೊದಲ ಹೀರೋಯಿನ್ ಆಗಿ ಆಯ್ಕೆ ಆಗ್ತಿದ್ದಾರೆ. ಹಾಗಾಗಿ ಈ ರೀತಿಯ ಒಂದು ಗರ್ವದಿಂದ ರಶ್ಮಿಕಾ ಮಂದಣ್ಣ ಏನೋ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಸ್ಟೇಟ್ಮೆಂಟ್ ನನ್ನ ಜ್ಞಾನಕ್ಕೆ ಬಂದಂತ ಹಾಗೆ ಕೊಡವದಲ್ಲಿ ಯಾರು ಕೂಡ ಹೀರೋಯಿನ್ ಆಗಿ ಬಂದಿಲ್ಲ ಅನ್ನೋ ಸ್ಟೇಟ್ಮೆಂಟ್. ಅಂದ್ರೆ ರಶ್ಮಿಕಾ ಮಂದಣ್ಣಗೆ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಕೊಡವದ ಸಮುದಾಯದಿಂದ ಹೀರೋಯಿನ್ಗಳೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ. ಹಾಗಾಗಿ ಅವ್ರು ಮೋಸ್ಟ್ಲಿ ಅವರಿಗೆ ಪ್ರೇಮ ಅವರು ಅವರ ಒಂದು ಪೀರಿಯಡ್ ಟೈಮಲ್ಲಿ ಚಿತ್ರರಂಗದಲ್ಲಿ ಮಾಡಿದಂಥ ಹೆಸರಿನ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಕನ್ನಡದ ಕೊಡದಿಂದ ಬಂದಂಥ ಹಲವಾರು ನಟರು ಈ ಸ್ಟೇಟ್ಮೆಂಟ್ಗಳಿಗೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ನಮಗೂ ಕೂಡ ಕೊಡ್ತಾರೆ. ಮತ್ತೆ ರಶ್ಮಿಕಾ ಮಂದಣ್ಣ ಅವರು ಈಗಾಗಲೇ ಸುಮಾರು 9 ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದಾರೆ, ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಕನ್ನಡದಲ್ಲೂ ಕೂಡ ಅವರಿಗೆ ಸಿನಿಮಾಗಳಿಗೆ ಆಫರ್ಗಳು ಮಾಡಿದಂಥ ಸಂದರ್ಭದಲ್ಲಿ ಕನ್ನಡ ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈ ತರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತಾ ರಶ್ಮಿಕಾ ಮಂದಣ್ಣ ಎಲ್ಲೊಂದು ಕಡೆ ಅವ್ರ ಇಮೇಜ್ಗೆ ಡ್ಯಾಮೇಜ್ ಅನ್ನ ಮಾಡ್ಕೊಳ್ಳೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮಧುಕರ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.